ಇದು ಆ ಗಂಡ ಹೆಂಡತಿ ಮಾಡಿರೋ ಕಿತಾಪತಿ. ಅವರಿಬ್ಬರು ನಾಟಕನ ಅರ್ಥ ಮಾಡ್ಕೊಳ್ಳೋ ಮನ್ಸಿರ್ಬೇಕು ಅಷ್ಟೆ. ಏನಮ್ಮ ನಿಂದು? ಗಂಡ ಹೆಂಡತಿ ಎಲ್ಲರ ದೃಷ್ಟಿಲಿ ಉತ್ತರ ದಕ್ಷಿಣ, ಆದ್ರೆ ಒಳಗೊಳಗೆ ಚೆನ್ನಾಗೇ ಇದ್ದಾರೆ. ಭಾವನ್ನ ಕೊಂದ್ಬಿಟ್ರೆ ಇಡೀ ಆಸ್ತಿಗೆ ಅವರೇ ವಾರಸ್ದಾರಾಗ್ಬೋದು ಅಂತ ಈಗ ಹುಚ್ಚಿಡಿಯೋ ನಾಟಕ ಆಡಿ ನಮಗ್ ಹುಚ್ಚಿಡಿಸಿದಾಳೆ ಅಷ್ಟೇ. ಇಂಥದೆಲ್ಲ ನಿನ್ನೊಬ್ಬಳಿಗೆ ಉಳಿಯಕ್ ಸಾಧ್ಯ? ಯಾಕತೆ ಈ ಮನೆಯಲ್ಲಿ ಎಲ್ಲಾ ವಿಷಯಕ್ಕೂ ಒಂದ್ ಗಂಡಿಗೆ ಬೆಣ್ಣೆ ಒಂದ್ ಗಂಡಿಗೆ ಸುಣ್ಣ. ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಬಾಯಿ ಬಿಡ್ಲಿಲ್ಲ ಅಂದ್ರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನೀವು ಯಾರ ತಮ್ಮನೇ ಆಗಿರಿ, ಯಾರ ಮಗನೇ ಆಗಿರಿ, ಐ ಡೋಂಟ್ ಕೇರ್. ಅಂಡರ್ಸ್ಟ್ಯಾಂಡ್? ಸರ್, ಕಮಿಷನರ್ ಪರ್ಶು ವಿಷಯ ಏನ್ ಮಾಡಿದೆ? ನಾಣಿಗೆ ಅವನು ಜಾಮೀನಿಗೆ ಏರ್ಪಾಡು ಮಾಡಕ್ಕೆ ಹೇಳಿದ್ದೀನಿ. ಅವನು ನನ್ನ ಕೊಲ್ಲಕ್ಕೆ ಬಂದಿದ್ದ ಅಂತ ಸಾಕ್ಷಿ ಪುರಾವೆ ಮೂಲಕ ಸಾಬೀತಾಗೋ ಮೊದಲು ನಾನು ಅವನ ಹತ್ರ ಮಾತಾಡಬೇಕು. ಏನ್ ಮಾತಾಡ್ತೀಯಾ? ಮಾತಾಡೋದಕ್ಕೆ ಏನಿದೆ? ಅವನು ಅಪರಾಧಿ ಅಂತಾದರೆ ಅವನ ಶಿಕ್ಷೆಯಿಂದ ತಪ್ಪಿಸೋದು ತುಂಬ ಕಷ್ಟ. ನಮ್ಮ ವಂಶದಲ್ಲಿ ಅಣ್ಣನ ಕೊಲ್ಲೋ ತಮ್ಮ ಹುಟ್ಟಿದಾನೆ ಅಂತ ಎಲ್ರಿಗೂ ಗೊತ್ತಾಗಬೇಕಾಗತ್ತೆ. ಹೈ ಇನ್ಫ್ಲುಯೆನ್ಸ್ ಮಾಡಿ ಅವನ ಶಿಕ್ಷೆನ ತಪ್ಸಕ್ಕೆ ನೋಡ್ತೀನಿ. ಅದಕ್ಕೂ ಮುಂಚೆ ನನಗೆ ನಿಜ ಏನು ಅಂತ ಗೊತ್ತಾಗಬೇಕು. ಅದಕ್ಕೆ ಅವನ ಹತ್ರ ಮಾತಾಡಬೇಕು. ಅದು ಸುಳ್ಳಾದ್ರೆ ಸುಮಿತ್ರಾ ಇನ್ಸ್ಪೆಕ್ಟರ್ ಹತ್ರ. ಅಮೃತ, ಹಲೋ ಸಾವಿತ್ರಿ, ಆಯ್ತಾ ಕನ್ಸಲ್ಟೇಷನು? ಸುಮಿ ಅಕ್ಕ ಎಷ್ಟು ಆರಾಮಾಗಿದ್ದಾಳೆ ಗೊತ್ತಾ? ಹೌದಾ? ಆದ್ರೆ ಏನು? ಸುಮಿತ್ರಾ ಚಿಕ್ಕಮ್ಮಂಗೆ ಇದನ್ನ ಹೇಗೆ ಹೇಳ್ತೀಯಾ? ಏನ್ ವಿಷಯ ಅಮೃತ? ಪರ್ಶು ಚಿಕ್ಕಪ್ಪಂಗೆ ಜಾಮೀನ್ ಸಿಕ್ತಂತೆ. ಏನು? ಪರ್ಶು ಅಣ್ಣಂಗೆ ಜಾಮೀನ್ ಸಿಕ್ತಾ? ಅಮ್ಮ, ಪರ್ಶುಣ್ಣ ಬಂದಿಯಪ್ಪ? ಸುಮಿತ್ರಾ ಎಲ್ಲಿ? ಇದಳೆ ಸುರಕ್ಷಿತವಾಗಿ. ನಾನು ಸ್ವಲ್ಪ ರೂಮ್ಗೆ ಹೋಗ್ಬೇಕು. ಯಾಕೆ? ಮುಖ ತೊಳಿಬೇಕು. ಪರ್ಶು, ನನಗೆ ಒಂದೇ ಒಂದು ವಿಷಯ ಗೊತ್ತಾಗಬೇಕು. ಸುಮಿತ್ರಾ ಹೇಳಿದ್ದು ನಿಜನಾ? ನಿಜ. ಸುಮಿತ್ರಾ ಏನಂದ್ಲು? ನಾನು ಪಿಸ್ತೂಲ್ ತಗೊಂಡು ಮನೆಯಿಂದ ಹೊರಗೆ ಹೋಗಿದ್ದನ್ನು ನೋಡಿದೆ ಅಂದ್ಲು. ಅದು ನಿಜ. ನನಗೂ ಅಣ್ಣಂಗೂ ತುಂಬ ಗಲಾಟೆ ಆಗಿತ್ತು. ನನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಹಿಂದೆ. ಆಗ ನಿರ್ಧಾರ ಮಾಡಿದ್ದು ಒಂದೇ, ಅಣ್ಣನ್ನ ಕೊಂದು ಬಿಡಬೇಕು ಅಂತ. ನಾನು ಪಿಸ್ತೂಲ್ ತಗೊಂಡು ಹಾಲ್ ಕಡೆಗೆ ನುಗ್ತಿದ್ದಾಗ ಒಂದು ಗುಂಡಿನ ಶಬ್ದ ಕೇಳಿಸ್ತು. ನನಗೆ ಕುಡಿದಿದ್ದ ನಶೆ ಎಲ್ಲ ಇಳಿದೋಗ್ಬಿಡ್ತು. ಅಲ್ಲಿಂದ ಕೆಳಗೆ ಬರುವಷ್ಟರಲ್ಲಿ ಇನ್ನೊಂದು ಗುಂಡಿನ ಶಬ್ದ. ಬಂದು ನೋಡಿದ್ರೆ ವಿಶ್ವಾಸ ಸತ್ತು ಬಿದ್ದಿದ್ದಾನೆ. ಅವನ ಪಕ್ಕದಲ್ಲಿ ಅಣ್ಣ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಈಗ ಇದರಿಂದ ಒಂದು ಗುಂಡು ಖಾಲಿ ಆಗುತ್ತೆ. ಆಗ ಈ ಪರಶು ಸಂಪೂರ್ಣ ನಿರ್ದೋಷಿ ಅಂತ ಸಾಬೀತಾಗುತ್ತೆ.